ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ದಕ್ಷ IPS ಅಧಿಕಾರಿಗಳ ಖ್ಯಾತಿಗೆ ಒಳಗಾಗಿರುವಂತಹ ದಕ್ಷ IPS ಅಧಿಕಾರಿಗಳು, ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಶ್ರೀ ಕುಶಾಲ್ ಚೋಕ್ಸೆ ಸರ್ ಅವರು ಈ ನಮ್ಮ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸಾಹೇಬರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಾವು ಈಗಾಗಲೇ ನಮ್ಮ ಜಿಲ್ಲೆಗೆ ಬಂದು 1 ವರ್ಷ ಪೂರೈಸಿದೆ. ತಮ್ಮ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಸಹ ಆಗಿದೆ. ಸೊ ಈ ಬಗ್ಗೆ ತಾವು ಹೇಳೋದಾದ್ರೆ ಸರ್. ನಾವು ಮೇನ್ ಬೇಸಿಕ್ ಪೊಲೀಸಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ನಮ್ಮದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಫೋಕಸ್ ಇತ್ತು ಜನಸ್ನೇಹಿ ಪೊಲೀಸಿಂಗ್ ಮೇಲೆ. ಯಾವುದೂ ಕಾರಣಕ್ಕೆ ಪಬ್ಲಿಕ್ಗೆ ಈ ಥರದ್ದು ತೊಂದರೆ ಆಗಬಾರ್ದು, ಅವರಿಗೆ ಪೊಲೀಸ್ ಹತ್ರ ಬರಲಿಕ್ಕೆ ಕಷ್ಟ ಆಗ್ತದೆ, ಪೊಲೀಸ್ಗೆ ಅಪ್ರೋಚ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಈ ಥರದ್ದು ಸಮಸ್ಯೆ ಫಸ್ಟ್ ಸಾಲ್ವ್ ಆಗಬೇಕು. ಅದರ ಮೇಲೆ ನಾವು ಫೋಕಸ್ ಮಾಡಿದ್ದೀವಿ. ಬಿಕಾಸ್ ಯಾವಾಗ ಪಬ್ಲಿಕ್ಗೆ ಕಷ್ಟ ಆಗುತ್ತೆ ಆಮೇಲೆ ಅವರು ಪೊಲೀಸ್ಗೆ ಅಪ್ರೋಚ್ ಮಾಡ್ತಾರೆ. ಬಟ್ ಯಾವುದು ಕಾರಣಕ್ಕೆ ಹೆದರ್ಸ್ತಾ ಇದ್ದಾರೆ ಪೊಲೀಸಿಂದ, ಆ ಥರ ಆಗಬಾರ್ದು. ಅದು ನಾವು ಪ್ರಯತ್ನ ಮಾಡಿದ್ದೀವಿ. ನನ್ನ ಪ್ರಕಾರ ಸುಮಾರು ಜನ ಈಗ ಈ ಥರ ಬದಲಾವಣೆ ಆಗಿದೆ. ಇನ್ನೊಂದು ನಮ್ಮ ಗೃಹ ಮಂತ್ರಿ ಅವರದು ಆದೇಶ ಆದ್ಮೇಲೆ ಮನೆ ಮನೆಗೆ ಪೊಲೀಸ್ದು ಕೂಡ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ನಾವು ಒಳ್ಳೆ ರೀತಿ ಆಪರೇಟ್ ಮಾಡಿದೀವಿ. ಅದನ್ನು ಕಂಡಕ್ಟ್ ಮಾಡಿದೀವಿ. ಅವೇರ್ನೆಸ್ ಪ್ರೋಗ್ರಾಮ್ಗೆ ಎಲ್ಲ ಮನೆ ಮನೆಗೆ ಹೋಗಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತೆ ಆಫೀಸರ್ಸ್ ಪರಿಚಯ ಮಾಡಿದ್ದಾರೆ ಪಬ್ಲಿಕ್ ಜೊತೆಗೆ. ಅವರಿಗೆ ಈ ತರ ಒಂದು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ನನಗೆ ಕೂಡ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಪಬ್ಲಿಕ್ ಡೈರೆಕ್ಟ್ಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಯಾವುದು ಕಂಪ್ಲೇಂಟ್ ವಗೇರಾ ಇದೆ ಅದು ಕೂಡ ಲೆಟರ್ ಅಲ್ಲಿ ಕೂಡ ಕಳಿಸ್ತಾ ಇದ್ದಾರೆ. ಸುಮಾರು ಕಂಪ್ಲೇಂಟ್ಸ್ ಮೇಲೆ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ. ಎಸ್ಪೆಷಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಾನು ತುಂಬಾ ಕಠಿಣ ಕ್ರಮ ತಗೊಂಡಿದ್ದೀನಿ ಲಾಸ್ಟ್ 1.5 ವರ್ಷದಿಂದ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಮ್ಲಿಂಗ್ ಕೇಸಸ್, ಎಕ್ಸೈಸ್ ಎಗ್ದು ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಅದು ಸುಮಾರು ಕೇಸಸ್ ನಮಗೆ ಪಬ್ಲಿಕ್ ಇಂದ ಯಾವಾಗ ಮಾಹಿತಿ ಬಂದಿದೆ, ಅವರು ನಂಬಿಕೆ ಮೇಲೆ ನನಗೆ ಈ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಕೂಡ ಅದೇ ದಿನ ವಿದಿನ್ 24 hours ಆ ಮಾಹಿತಿ ಮೇಲೆ ಆಕ್ಷನ್ ತಗೊಂಡು ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದು ಕೂಡ ಪಬ್ಲಿಕ್ ಇಂದ ತುಂಬಾ ಒಳ್ಳೆ ಸಹಕಾರ ನಮಗೆ ಸಿಕ್ಕಿದೆ. ಸೊ ತಮ್ಮ ಅವಧಿಯಲ್ಲಿ ಜನಸ್ನೇಹಿ ಪೊಲೀಸ್ ವಾತಾವರಣದ ಜೊತೆಗೆ ಜನರಿಗೆ ಹತ್ತಿರವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಬರ್ತಿದ್ರಿ. ಈ ನಿಟ್ಟಿನಲ್ಲಿ ತಾವು ಹೇಳ್ದಾಗೆ ಮನೆ ಮನೆಗೆ ಪೊಲೀಸು, ಅದೇ ರೀತಿಯಲ್ಲಿ ಈಗ ನೂತನವಾಗಿ ತಾವು ಲಾಕ್ಡ್ ಹೌಸ್ ಏನು ಬೀಟ್ ಸಿಸ್ಟಮ್ನ ತಾವು ಜಾರಿಗೆ ತರ್ತಾ ಇದ್ದೀರಾ ಸರ್. ಇದು ಜನರಿಗೆ ಹೇಗೆಲ್ಲ ಪ್ರಯೋಜನಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಸರ್? ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಬೇಸಿಕಲಿ ನಮ್ಮ DG ಆಫೀಸ್ದು ಸರ್ಕ್ಯುಲರ್ ಪ್ರಕಾರ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬೇಸಿಕಲಿ ಈಗ ಸುಮಾರು ಕಳ್ಳತನ ಕೇಸಸ್ ಆಗ್ತಾ ಇದೆ, ನಾವು ನೋಡ್ತಾ ಇರ್ತೀವಿ. ಅದು ಮೋಸ್ಟ್ಲಿ ಏನಾಗುತ್ತೆ, ಜನ ಪಬ್ಲಿಕ್ ಲಾಕ್ ಮಾಡಿಕೊಂಡು ಮನೆ ಹೋಗಿದ್ದಾರೆ, ಆಮೇಲೆ ಈ ಥರದ್ದು ಕೇಸಸ್ ಜಾಸ್ತಿ ಆಗುತ್ತೆ. ಸೊ ನಾವು ಒಂದು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಲ್ಲಿ ಏನು ಸ್ಟಾರ್ಟ್ ಮಾಡ್ತೀವಿ, ಈಗ ನಮ್ಮ ಬೀಟ್ ಸಿಬ್ಬಂದಿ ಆಲ್ರೆಡಿ ವಿಸಿಟ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ಲಿ ಡೇ ಬೀಟ್ ಕೂಡ ಇದೆ, ನೈಟ್ ಬೀಟ್ ಕೂಡ ಇದೆ. ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರೆ ಬೇರೆ ಬೇರೆ ಜಾಗಕ್ಕೆ. ಸೊ ಇದು ಒಂದು ಪಬ್ಲಿಕ್ಗೆ ನಾವು ಹೇಗೆ ಈ ಒಂದು ಪ್ರಯತ್ನ ಮಾಡ್ತಾ ಇದೀವಿ, ಪಬ್ಲಿಕ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಯಾವಾಗಲೂ ಅವರು ಯಾವ್ದು ಮದುವೆಗೆ ಹೋಗ್ತಾ ಇದ್ದಾರೆ, ಯಾವ್ದು ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ, ಅಥವಾ ಈಗ ಸಮ್ಮರ್ ವೆಕೇಶನ್ ನಡ್ತಾ ಇದೆ ಮಕ್ಕಳದು. ಸೊ ಆ ಟೈಮ್ಗೆ ಕೂಡ ಸುಮಾರು ಜನ ಪ್ರವಾಸಿ ಸ್ಥಳ ವಗೇರಾಗೆ ಹೋಗ್ತಾ ಇದ್ದಾರೆ. ಸೊ ಒಂದು ಪ್ರಯತ್ನ ನಾವು ಏನ್ ಮಾಡ್ತಾ ಇದೀವಿ, ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿ, ಓಕೆ ಸರ್ ನಾವು ಈ ತರ ಮನೆ ಲಾಕ್ ಮಾಡಿ ಹೋಗ್ತಾ ಇದೀವಿ, ನಮ್ಗೆ ಈ ತರ ಮಾಹಿತಿ ಕೊಡ್ತಾರೆ. ಅವರು 3-4 ದಿನಗೆ ಎಷ್ಟು ದಿನಗೆ ಹೋಗ್ತಾರೆ, ಪ್ರತಿದಿನ ನಾವು ಅಲ್ಲಿ ವಿಸಿಟ್ ಮಾಡಿ, ಮತ್ತೆ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಯಾರು ಇದ್ದಾರೆ ಅವರು ಕೂಡ ರಾತ್ರಿ 2-3 ಬಾರಿ ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡ್ಬಿಡ್ತಾರೆ ಯಾವ್ದು ತರದ್ದು ತೊಂದರೆ ಆಗ್ಬಾರ್ದು, ಯಾವ್ದು ತರದ್ದು ಕಳ್ಳತಂದು ಯಾರು ಪ್ರಯಾಸ ಮಾಡ್ತಾ ಇದಾರೆ ಅದು ಎಲ್ಲ ತಡೆ ಆಗ್ಬೇಕು. ಸೊ ಇದು ಒಂದು ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಬಗ್ಗೆ ಪಬ್ಲಿಕ್ ಇಂದ ತುಂಬಾ ಸಹಕಾರ ಸಿಗುತ್ತೆ, ಅದು ನನಗೆ ಆಶೆ ಇದೆ ಸರ್. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳು ಸಹ ಇದೆ. ವೀಕೆಂಡಿನಲ್ಲೇ ಸಾಕಷ್ಟು ಜನ ಈಗ ನಮ್ಮ ಚಿಕ್ಕಬಳ್ಳಾಪುರದತ್ತ ಬರ್ತಿದ್ದಾರೆ. ನಮ್ಮ ನಂದಿ ಬೆಟ್ಟ ಆಗಿರ್ಬೋದು, ಈಶಾ ಫೌಂಡೇಶನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಹೆಚ್ಚಾಗಿ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಸರ್? ಹೌದು ನೋಡಿ, ಈ ಪ್ರವಾಸಿ ಸ್ಥಳ ಜೊತೆಗೆ ಇನ್ನೊಂದು ವಿಷಯ ಏನ್ ಇಂಪಾರ್ಟೆಂಟ್ ಇತ್ತು, ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಸುಮಾರು ಜನದು ಲೈಫ್ ಹೋಗಿದೆ, ಹಾಳಾಗಿದೆ, ಫ್ಯಾಮಿಲೀಸ್ ಸಮಸ್ಯೆ ಆಗಿದೆ. ಇದು ಒಂದು ದೊಡ್ಡದು ವಿಷಯ.
ಇದು ಒಂದು ಮುಖ್ಯ ಕಾರಣ ಏನಿದೆ ಕಿ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಸರಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವು ಸುಮಾರು ಅವೇರ್ನೆಸ್ ಡ್ರೈವ್ಸ್ ಮಾಡಿದ್ದೀವಿ. ಆಮೇಲೆ ಒಂದು ಡಿಸೆಂಬರ್ ತಿಂಗಳಲ್ಲಿ 15-20 ಡೇಸ್ ನಾವು ಎಲ್ಲ ಆಲ್ ಓವರ್ ಡಿಸ್ಟ್ರಿಕ್ಟ್ ಅವೇರ್ನೆಸ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಎಲ್ಲರೂ ಹಾಕಬೇಕು, ಅದು ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಫೈನ್ಸ್ ಕೂಡ ಹಾಕಿದ್ದೀವಿ. ಯಾರು ಹಾಕಿಲ್ಲ ಹೆಲ್ಮೆಟ್ ಅವ್ರ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಫೈನ್ಸ್ ಕೂಡ ಹಾಕಿದ್ದೀವಿ. ಲಾಸ್ಟ್ ಇಯರ್ ನಾವು ಡಿಸ್ಟ್ರಿಕ್ಟ್ದು ಹೈಯೆಸ್ಟ್ ನಂಬರ್ ಆಫ್ ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ. ಈ ವರ್ಷ ಕೂಡ ಅದು ಕಂಟಿನ್ಯೂ ಇದೆ. ನಮ್ಮ ಕಡೆಯಿಂದ ಈ ಪ್ರವಾಸಿ ಸ್ಥಳಗಳಿಗೆ ಹೋಗುವಾಗ ಟೈಮಲ್ಲಿ ರೋಡ್ಸ್ ವಗೇರಾ ಬ್ಲಾಕ್ ಆಗುತ್ತೆ. ಅದು ಒಂದು ಮುಖ್ಯ ಕಾರಣ ಇದೆ ಕಿ ಪಾರ್ಕಿಂಗ್ ಸರಿಯಾಗಿ ತರ ಮಾಡಲ್ಲ. ಸೊ ಒಂದು ಪಾರ್ಕಿಂಗ್ಗೋಸ್ಕರ ಕೂಡ ಸರಿಯಾಗಿ ತರ ನೀಟಾಗಿ ಆರ್ಗನೈಸ್ ರೀತಿಯಲ್ಲಿ ಪಾರ್ಕಿಂಗ್ ಮಾಡಬೇಕು, ಅದು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇಂದ ಒಂದು ಇದು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ಆಟೋಮೆಟಿಕ್ಲಿ ಆಕ್ಸಿಡೆಂಟ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ಅದು ಟ್ರಾಫಿಕ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಒಂದು ಪಬ್ಲಿಕ್ ಇಂದ ಈ ವಿಷಯ ಬಗ್ಗೆ ತುಂಬಾ ಸಹಕಾರ ಬೇಕು. ನಾರ್ಮಲ್ ಆಗಿ ಏನಾಗುತ್ತೆ, ಪಬ್ಲಿಕ್ ಈ ತರ ಅನ್ಸುತ್ತೆ ಕಿ ಪೊಲೀಸ್ ನಿಂತಿದ್ದಾರೆ ರೋಡ್ ಅಲ್ಲಿ ನಮ್ಗೆ ತೊಂದರೆ ಕೊಡಕ್ಕೋಸ್ಕರ ನಮ್ಮ ಮೇಲೆ ಫೈನ್ ಹಾಕ್ತಾರೆ. ಬಟ್ ನಮ್ಮ ಆಶೆ ಏನಿದೆ, ತಮ್ಮ ಸುರಕ್ಷಕ್ಕಾಗಿ ಇದೀವಿ ನಾವು. ತಾವು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀರಿ, ಆಕ್ಸಿಡೆಂಟ್ಸ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಪೊಲೀಸ್ಗೆ ಕೂಡ ತಮ್ಮಿಂದ ಸಹಕಾರ ಸಿಗುತ್ತೆ ಎಂದು. ಸರ್, ಜೊತೆಗೆ ತಮ್ಮ ಅವಧಿಯಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳ ಜೊತೆಗೆ ಅನೇಕ UPSC ಆಸ್ಪರೆಂಟ್ಸು ತಮ್ಮನ್ನು ಸಹ ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗ ವಿಶೇಷವಾಗಿ ನಮ್ಮ ಜಿಲ್ಲೆಯ ಏನು ASI ಪ್ರಕಾಶ್ ಅವರ ಮಗ ಸಹ ತಮ್ಮನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು UPSC ಅನ್ನ ಕ್ರ್ಯಾಕ್ ಮಾಡಿರುವಂಥದ್ದು. ಹೀಗಾಗಿ ಇಂಥ ಒಂದು ಯುವಕರು ತಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಫೂರ್ತಿಯ ಸೆಲೆಯಾಗಿ ಹೋಗ್ತಾ ಇದ್ದಾರೆ. ಸರ್, ಈ ಬಗ್ಗೆ ಏನು UPSC ಆಸ್ಪಿರೆಂಟ್ಸ್ಗೆ ತಾವು ಮಾರ್ಗದರ್ಶನ ನೀಡೋದಾದ್ರೆ ಸರ್? ಡೆಫಿನೆಟ್ಲಿ ಅದು ಒಂದು ಹೆಮ್ಮೆದ ವಿಷಯ ಇದೆ ಕಿ ನಮ್ಮ ಡಿಸ್ಟ್ರಿಕ್ಟ್ ಇಂದ ಒಳ್ಳೆ ಪೋಸ್ಟ್ಗೆ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗ್ತಾ ಇದೆ. ಮತ್ತೆ ನನ್ನಿಂದ ಕೂಡ ಏನ್ ಹೆಲ್ಪ್ ಮಾಡಕ್ಕೆ ಆಗುತ್ತೆ ಅವರೆಲ್ಲರಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ ಫ್ಯೂಚರ್ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ಕಿ ಒಂದು ಕೆರಿಯರ್ ಕೌನ್ಸಿಲಿಂಗ್, ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ತರ ಒಂದು ಒಳ್ಳೆ ದೊಡ್ಡದು ಸೆಮಿನಾರ್ ತರ ಒಂದು ಪ್ರೋಗ್ರಾಮ್ ಮಾಡೋಣ. ಅದು ಆ ವಿಷಯ ಬಗ್ಗೆ ಕೂಡ ಮತ್ತೆ ಸುಮಾರು ಜನಗೆ ನಾನು ಅದು ಕೂಡ ಹೇಳ್ತಾ ಇದ್ದೀನಿ ಕಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರಬೇಕು. ನಮ್ಮ PSIs ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ಕಾನ್ಸ್ಟೇಬಲ್ ರ್ಯಾಂಕ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಅದು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕಿ ಆ ವಿಚಾರ ಬಗ್ಗೆ ಕೂಡ ಒಂದು ಇನ್ಸ್ಪಿರೇಷನ್ ಆಗಬೇಕು ಕಿ ಪೊಲೀಸ್ ಇಲಾಖೆಯಲ್ಲಿ ಸರ್ವಿಸ್ಗೆ ಬರಬೇಕು. ಅದು ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಯಾರು ನಮ್ಮ ಸ್ಟೂಡೆಂಟ್ಸ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಡೆಫಿನೆಟ್ಲಿ ನಾವು ನಮ್ಮ ಕೈಯಿಂದ ಏನ್ ಸಹಕಾರ ಕೊಡಕ್ಕೆ ಆಗುತ್ತೆ, ಏನ್ ಗೈಡೆನ್ಸ್ ಕೊಡಕ್ಕೆ ಆಗುತ್ತೆ, ಆ ವಿಚಾರ ಬಗ್ಗೆ ಪೂರ್ತಿ 100% ಡೆಡಿಕೇಶನ್ ಇಂದ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ನೋಡಿ, ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಈಶಾ ಫೌಂಡೇಶನ್ ಮತ್ತೆ ನಂದಿ ಹಿಲ್ಸ್ ಕರೆಂಟ್ ಬಗ್ಗೆ ನಾರ್ಮಲ್ ಆಗಿ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತದೆ. ಮತ್ತೆ ಇನ್ನೊಂದು ಗೌರಿಬಿದನೂರು ರೋಡ್ ಅಲ್ಲಿ ಕಾಮಗಾರಿ ನಡ್ತಾ ಇದೆ. ಕಳೆದ 1.5 ವರ್ಷದಿಂದ ಕಾಮಗಾರಿ ನಡ್ತಾ ಇದೆ. ರೋಡ್ ಅಗಲೀಕರಣ ನಡ್ತಾ ಇದೆ. ಆ ಕಾರಣ ಬಗ್ಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಪಬ್ಲಿಕ್ಗೆ. ಫುಟ್ಪಾತ್ ಕೂಡ ಕವರ್ ಆಗಿದೆ. ಆ ವಿಚಾರ ಬಗ್ಗೆ ನಾವು ರೆಗ್ಯುಲರ್ ಆಗಿ ಎಸ್ಪೆಷಲಿ ಗೌರಿಬಿದನೂರು ರೋಡ್ ಅಲ್ಲಿ, BV ರೋಡ್ ಅಲ್ಲಿ ಪ್ರತಿದಿನ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಹೋಗಿ ಅದನ್ನು ಕ್ಲಿಯರ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಒಂದು ವಿಚಾರ ಏನಿದೆ ಕಿ ಪಬ್ಲಿಕ್ದು ಸಹಕಾರ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಹೇಗೆ ರೀತಿ ಅವರು ಪಾರ್ಕಿಂಗ್ ಮಾಡ್ತಾರೆ ಅಥವಾ ಈ BB ರೋಡ್ ಅಲ್ಲಿ ಮತ್ತೆ ಈ ME ಸರ್ಕಲ್ ಹತ್ರ ನಾನು ನೋಡಿದ್ದೀನಿ ಸುಮಾರು ಜನ ಅಂಗಡಿ ಮುಂದೆ ಇನ್ನೊಂದು ಅಂಗಡಿ, ಯಾರ್ದು ಅಂಗಡಿ ಇದೆ ಅವರು ಅವರಿಗೆ ಅವಕಾಶ ಕೊಡ್ತಾ ಇದಾರೆ ಕಿ ಓಕೆ ಇನ್ನೊಂದು ಅಂಗಡಿ ಮುಂದೆ ಹಾಕಿ ಫುಟ್ಪಾತ್ ಅಲ್ಲಿ. ಬಟ್ ಇದು ಸರಿ ಇಲ್ಲ. ಈ ವಿಚಾರ ಬಗ್ಗೆ ನಾನು DC ಸಾಹೇಬ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿದೀವಿ. ಝೋನಿಂಗ್ ತರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈವ್ನಿಂಗ್ ಟೈಮ್ ಫುಡ್ ಟ್ರಕ್ಸ್ ವಗೇರಾ ಕೂಡ ಈಗ ಜಾಸ್ತಿ ಪಾರ್ಕ್ ಆಗ್ತಾ ಇದೆ ರೋಡ್ ಮೇಲೆ. ಸೊ ಒಂದು ಜಾಗ ಐಡೆಂಟಿಫೈ ಮಾಡ್ಕೊಂಡು ಅವರಿಗೆ ಸ್ಪೆಷಲ್ ಜಾಗ ಕೊಡಬೇಕು. ಆ ತರ ಒಂದು ಪ್ರಯತ್ನ ಮಾಡಕ್ಕೆ ನಾನು ಮನವಿ ಮಾಡಿದ್ದೀನಿ DC ಸರ್ ಜೊತೆಗೆ ಮತ್ತೆ ಮುನ್ಸಿಪಲ್ ಕಮಿಷನರ್ ಜೊತೆಗೆ ಕೂಡ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಪೊಲೀಸಿಂಗ್, ಟ್ರಾಫಿಕ್, ಕ್ರೈಮ್ ಪ್ರಿವೆನ್ಷನ್ ಇದು ಎಲ್ಲ ನಾವು ಪಬ್ಲಿಕ್ಗೋಸ್ಕರ ಇದ್ದೀವಿ, ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಮುಖ್ಯ ಏನಿದೆ ಕಿ ಪಬ್ಲಿಕ್ದು ಸಹಕಾರ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಎಲ್ಲ ಕೆಲಸಕ್ಕಾಗಿ. ಸೊ ಪಬ್ಲಿಕ್ದು ಸಹಕಾರ ಸಿಗುತ್ತೆ ನಮ್ಗೆ ಎಲ್ಲಾ ರೀತಿ ಸಮಸ್ಯೆ, ಯಾವ ಸಮಸ್ಯೆ ಇದೆ, ಟ್ರಾಫಿಕ್ದು ಸಮಸ್ಯೆ ಇದೆ ಅಥವಾ ಯಾವ್ದು ಜಾಗ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಪಬ್ಲಿಕ್ದು ಸಹಕಾರ ಸಿಗುತ್ತೆ ನಮ್ಗೆ ಎಲ್ಲಾ ಸಮಸ್ಯೆ ಸಾಲ್ವ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಸೊ ನಾನು ಯಾವಾಗ್ಲೂ ಪಬ್ಲಿಕ್ ಜೊತೆ ನನ್ನ ಪರಿಚಯ ಆಗುತ್ತೆ ಅಥವಾ ಡಿಸ್ಕಷನ್ ಮಾಡ್ತಾ ಇದೀವಿ, ಯಾವಾಗ್ಲೂ ಅದೇ ಹೇಳ್ತಾ ಇದ್ದೀನಿ ಕಿ ತಮ್ಮೆಲ್ಲಾರ್ದು ಸಹಕಾರ ನಮ್ಗೆ ತುಂಬಾ ಮುಖ್ಯ ಇದೆ. ಸೊ ನಾನು ಈಗ ಕೂಡ ಅದೇ ಮನವಿ ಮಾಡ್ತೀನಿ ಕಿ ತಾವು ಎಲ್ಲಾರು ಯಾವ್ದು ಕಷ್ಟ ಇದೆ, ಯಾವ್ದು ಸಮಸ್ಯೆ ಇದೆ, ನಾವು ಮುಂದೆ ಕೂಡ ಜನಸಂಪರ್ಕ ಸಭಾ, ಜನಸ್ಪಂದನ ಪ್ರೋಗ್ರಾಮ್ಸ್ ಮಾಡ್ಕೊಂಡು ತಮ್ಮೆಲ್ಲರ ಜೊತೆ ತಮ್ಮ ವಿಚಾರ ಏನಿದೆ, ಸಮಸ್ಯೆ ಏನಿದೆ ಅದನ್ನು ನೋಟ್ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಬಟ್ ತಾವು ಎಲ್ಲರೂ ಕೂಡ ನಮ್ಮೆಲ್ಲ ನಂಬರ್ಸ್, ಗವರ್ಮೆಂಟ್ ನಂಬರ್ಸ್ ಎಲ್ಲ ಆನ್ಲೈನ್ ಅವೈಲೇಬಲ್ ಇದೆ.
ಇದೆ. ಅದನ್ನು ಯೂಸ್ ಮಾಡಿಕೊಂಡು ನಮ್ಗೆ ಡೈರೆಕ್ಟ್ ಕಾಲ್ ಆಗಿ ಅಥವಾ ನಮ್ಮ ಆಫೀಸಲ್ಲಿ ಬಂದು ನಮ್ಗೆ ಡಿಸ್ಕಸ್ ಮಾಡಬೇಕು. ನಾವು 100% ಪ್ರಯತ್ನ ಮಾಡ್ತೀವಿ ತಮ್ಮ ಸಮಸ್ಯೆ ಸಾಲ್ವ್ ಆಗ್ಬೇಕು. ಈಗ ಅದು ಒಂದು ಟೆಕ್ನಿಕಲ್ ಸಮಸ್ಯೆ ಕಾರಣ ಬಗ್ಗೆ ಸಿನ್ಸ್ ಅದು ಒಂದು ಥರ್ಡ್ ಪಾರ್ಟಿಯಿಂದ ನಾವು ತಗೊಂಡಿದ್ದೀವಿ. ಅದು ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಕ್ಲೋಸ್ ಮಾಡಿದೀವಿ. ಅದು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಅದು ನಮ್ಗೆ ಸಿಕ್ಕಿತ್ತು. ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಡಿಸ್ಕಷನ್ ಮಾಡಿ ಪ್ರಯತ್ನ ಮಾಡ್ತಾ ಇದೀವಿ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು. ಸಿನ್ಸ್ ಅದು ಒಂದು ಕಾಸ್ಟ್ ಫ್ಯಾಕ್ಟರ್ ಇದೆ ಅಲ್ಲಿ. ಸೊ ಈ ಕಾಸ್ಟ್ ಫ್ಯಾಕ್ಟರ್ಗೆ ಹೇಗೆ ನಾವು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅದೊಂದು ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನು ಬೇಗ ಸ್ಟಾರ್ಟ್ ಮಾಡ್ತೀವಿ. ಅದರ್ವೈಸ್ ಕೂಡ ಆ ನಂಬರ್ ಆಲ್ರೆಡಿ ರನ್ನಿಂಗ್ ಇದೆ. ನಮ್ಮ ಕಾಪ್ ಚಾಟ್ ಬೋರ್ಡ್ ನಂಬರ್ ಆಲ್ರೆಡಿ ರನ್ನಿಂಗ್ ಇದೆ. ಅದು ನಮ್ಮ ಕಂಟ್ರೋಲ್ ರೂಮ್ ದವರು ಯೂಸ್ ಮಾಡ್ತಾ ಇದ್ದಾರೆ. ಲಾಕ್ಡ್ ಬೀಟ್ ಸಿಸ್ಟಮ್ ಬಗ್ಗೆ ಕೂಡ ಅದೇ ನಂಬರ್ ಕೊಟ್ಟಿದ್ದೀವಿ. ಸೊ ಆ ನಂಬರ್ಗೆ ಕೂಡ ಯಾವ್ದು ತರದ್ದು ಏನು ಮಾಹಿತಿ ಕಲಿಸ್ತಾರೆ, ಯಾವ್ದು ತರದ್ದು ಕಾಲ್ ಮಾಡ್ತಾರೆ, ಅದು 100% ನಾವು ಅಟೆಂಡ್ ಮಾಡ್ತೀವಿ. ಅದನ್ನು 20,000 ಜನ ಆ ಆಪ್ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ದಾರೆ ಚಾಟ್ ಬೋರ್ಡ್ ಜೊತೆಗೆ. ಸುಮಾರು ಮಾಹಿತಿ ಎಸ್ಪೆಷಲಿ ನಾನು ನೋಡಿದ್ದೀನಿ ಅವೇರ್ನೆಸ್ಗೋಸ್ಕರ, ಸೈಬರ್ ಕ್ರೈಮ್ ಅವೇರ್ನೆಸ್ಗೋಸ್ಕರ, ಟ್ರಾಫಿಕ್ ರೂಲ್ಸ್ ಫೈನ್ ಎಷ್ಟು ಇದೆ, ಟ್ರಾಫಿಕ್ ರೂಲ್ಸ್ ಏನಿದೆ ಆ ವಿಚಾರ ಬಗ್ಗೆ ಸುಮಾರು ಜನ ಪ್ರತಿದಿನ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅಲ್ಲಿಂದ. ಮತ್ತೆ ಬೀಟ್ ಸಿಬ್ಬಂದಿ ಯಾರು ಇದ್ದಾರೆ ಅವ್ರ ಬೀಟ್ದು ಆ ತರದ್ದು ಕೂಡ ಸುಮಾರು ಜನ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಪಬ್ಲಿಕ್ ಇಂದ. ಅದನ್ನು ನಾವು ಪುನಃ ಈ ಟೆಕ್ನಿಕಲ್ ಸಮಸ್ಯೆ ಏನಾಗ್ತಾ ಇದೆ ಅದನ್ನು ಸಾಲ್ವ್ ಮಾಡ್ಕೊಂಡು ಪುನಃ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಮಹಿಳೆಯರಿಂದ ಕೂಡ ಈ ತರ ಸುಮಾರು ಬಾರಿ ಮಾಹಿತಿ ಬಂದಿದೆ ಕಿ ಅವ್ರ ಅಕ್ಕಪಕ್ಕ ಯಾವ್ದು ಅಂಗಡಿಯಲ್ಲಿ ಎಣ್ಣೆ ವಗೇರಾ ಸಿಗ್ತಾ ಇದೆ, ಈ ತರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜನ ಗ್ಯಾಮ್ಲಿಂಗ್ ಆಡ್ತಾ ಇದಾರೆ, ಈ ತರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಒಂದು ಒಳ್ಳೆ ಸಂತೋಷದ ವಿಷಯ ಇದೆ ಕಿ ವುಮೆನ್ ಸೇಫ್ಟಿ ರಿಲೇಟೆಡ್ ನಮ್ಮ ಡಿಸ್ಟಿಕ್ ಅಲ್ಲಿ ಅಕ್ಕಪಡೆ ಕೂಡ ಒಂದು ಪ್ರೋಗ್ರಾಮ್ ನಡ್ತಾ ಇದೆ. ಅಕ್ಕಪಡೆ ಆದ್ಮೇಲೆ ವುಮೆನ್ ಸೇಫ್ಟಿಗೋಸ್ಕರ ಯಾವ್ದು ಕಂಪ್ಲೇಂಟ್ ನನಗೆ ಬಂದಿಲ್ಲ. ಬಟ್ ನಾವು ಕೂಡ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇದೀವಿ. ಇಲ್ಲಿಗಲ್ ಆಕ್ಟಿವಿಟೀಸ್, ವುಮೆನ್ ಸೇಫ್ಟಿ, ಟ್ರಾಫಿಕ್, ಸೈಬರ್ ಕ್ರೈಮ್ ಎಲ್ಲ ವಿಚಾರ ಬಗ್ಗೆ ನಮ್ಮ ಕಡೆಯಿಂದ ಅರಿವು ಕ್ರಿಯೇಟ್ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಪಬ್ಲಿಕ್ಗೆ ಹೆಲ್ಪ್ ಆಗ್ಬೇಕು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ SP ಸಾಹೇಬ್ರು ಇಷ್ಟೊತ್ತು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡು ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ವಂದನೆಗಳನ್ನ ಹೇಳ್ತಾರೆ. ನಮಸ್ಕಾರ.